ಬುರುಡೆಗಳ ರಹಸ್ಯ ತನಿಖೆಗಿಳಿದಿದೆ ಎಸ್ಐಟಿ ಟೀಮ್. ಬೆಳ್ತಂಗಡಿಯಲ್ಲಿ ಕಚೇರಿ ತೆರೆದು ಎಸ್ಐಟಿ ತನಿಖೆಗೆ ಸಜ್ಜಾಗಿದೆ. ಎಸ್ಐಟಿ ಕಚೇರಿಯಲ್ಲಿ ಇನ್ನಷ್ಟು ದೂರು ದಾಖಲಾಗುವ ಸಾಧ್ಯತೆ ಇದೆ. ಇವತ್ತು ಧರ್ಮಸ್ಥಳಕ್ಕೆ ಎಸ್ಐಟಿ ಟೀಮ್ ಆಗಮಿಸುವಂತ ನಿರೀಕ್ಷೆ ಇದೆ. ಎಸ್ಐಟಿಯ ಡಿಜಿಪಿ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಶವ ಹೂತಿಟ್ಟ ಸ್ಥಳದಲ್ಲಿ ಟೀಮ್ ಮಾಹಿತಿ ಸಂಗ್ರಹಿಸೋದಕ್ಕೆ ಮುಂದಾಗ್ತಾ ಇದೆ. ದೂರುದಾರ ಉಲ್ಲೇಖ ಮಾಡಿರುವಂತಹ ಸ್ಥಳಗಳಲ್ಲಿ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳು, ಪೂರ್ವ ತಯಾರಿಗಳನ್ನು ಈಗಾಗಲೇ ಎಸ್ಐಟಿ ಟೀಮ್ ಮಾಡಿಕೊಂಡಿದೆ. ಜೊತೆಗೆ ಬೆಳ್ತಂಗಡಿಯಲ್ಲೇ ಅವರ ಕಾರ್ಯಸ್ಥಳವನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇನ್ನಷ್ಟು ದೂರುಗಳು ಬರಬಹುದು ಅಂತ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಕಿರಣ್. ಎಸ್ಐಟಿ ಟೀಮ್ ರಚನೆಯಾಗಿದೆ. ಈಗಾಗಲೇ ಪ್ರಾಥಮಿಕವಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಬೆಳ್ತಂಗಡಿಯಲ್ಲೇ ಕಚೇರಿ ಮಾಡೋ ವಿಚಾರ, ಜೊತೆಗೆ ಮುಂದಿನ ಕಾರ್ಯಾಚರಣೆಯನ್ನ ಯಾವ ರೀತಿ ಪ್ಲಾನ್ ಮಾಡಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್? ವಿಜಯ್, ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಐಟಿ ತಂಡವನ್ನ ರಚನೆ ಮಾಡಿದೆ. ಹಾಗೆಯೇ ಎಸ್ಐಟಿ ತಂಡ ಈಗಾಗಲೇ ಒಂದು ಹಂತದಲ್ಲಿ ಮೀಟಿಂಗ್ ಗಳನ್ನ ಮಾಡಿಕೊಂಡು ತನಿಖೆ ಆರಂಭಿಸಿದೆ ಅಂತಾನೆ ಹೇಳ್ಬೋದು. ಈಗ ಡಿಜಿಪಿ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಈ ಒಂದು ತಂಡ ಮಂಗಳೂರಿಗೆ ಆಗಮಿಸಿ ಧರ್ಮಸ್ಥಳಕ್ಕೆ ಆಗಮಿಸುವ ಇವತ್ತು ನಿರೀಕ್ಷೆ ಇದೆ. 20 ಜನರ ಒಂದು ಪೊಲೀಸ್ ತಂಡ ಇವತ್ತು ಆಗಮಿಸುವಂತಹ ನಿರೀಕ್ಷೆ ಇದೆ. ಅದಕ್ಕೋಸ್ಕರ ಈಗ ಪ್ರತ್ಯೇಕ ಒಂದು ಎಸ್ಐಟಿ ಠಾಣೆಯನ್ನೇ ಈಗ ತೆರೆದಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಇರುವಂತಹ ಒಂದು ವಸತಿ ಗೃಹ ಇದೆ. ಹೊಸದಾಗಿ ನಿರ್ಮಿಸಿದಂಥ ವಸತಿ ಗೃಹ, ಪೊಲೀಸ್ ಸಿಬ್ಬಂದಿಗಳಿಗೆ ನಿರ್ಮಿಸಿದಂತಹ ಒಂದು ವಸತಿ ಗೃಹ ಅದು ಇನ್ನೂ ಇನಾಗ್ರೇಷನ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಇದರ 2 ಮನೆಗಳನ್ನು ತಗೊಂಡು ಅದನ್ನೇ ಕಚೇರಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಎಸ್ಐಟಿ ತಂಡ ಅಲ್ಲಿಂದನೇ ಕಾರ್ಯಾಚರಣೆ ನಡೆಸುತ್ತೆ. ಹಾಗೆಯೇ ತನಿಖೆ ಕೂಡ ಅಲ್ಲಿಂದ ನಡೆಸುತ್ತೆ. ಧರ್ಮಸ್ಥಳದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಬೆಳ್ತಂಗಡಿಯಲ್ಲಿ ಈ ಒಂದು ಕಚೇರಿ ತೆರೆದಿರುವಂಥದ್ದು. ಮತ್ತೆ ಈ ಒಂದು ಕಚೇರಿಯಲ್ಲಿ ತನಿಖೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಪೊಲೀಸರು IPS ಅಧಿಕಾರಿಗಳು ಈಗಾಗಲೇ 4 ಜನ ಇದ್ದಾರೆ. ಹಾಗೆಯೇ DYSP ಇನ್ಸ್ಪೆಕ್ಟರ್ ಹಾಗೆಯೇ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿಗಳು ಕೂಡ ಇದರಲ್ಲಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬೆಳ್ತಂಗಡಿ ಇರುವ ಕಚೇರಿಯಲ್ಲಿ ಅವರು ಒಂದು ಕಡೆಯಿಂದ ಕಾರ್ಯಾಚರಣೆ ನಡೆಸಿದರೆ, ಇನ್ನೊಂದು ಕಡೆ ಮಂಗಳೂರಿನಲ್ಲಿ IPS ಅಧಿಕಾರಿಗಳು ಕೂಡ ಒಂದು ಕಚೇರಿ ಮಾಡ್ತಾರೆ ಅನ್ನುವ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಒಂದು ಕಚೇರಿಯನ್ನ ನಿರ್ಮಾಣ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಚೇರಿಯಲ್ಲಿ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ತೆರೆಯಲಾಗುತ್ತೆ. ಅಂದರೆ ಯಾರು ಕೂಡ ಮಾಹಿತಿ ನೀಡಬಹುದು, ಬೇರೆಯವರಿಗೆ ಯಾರಿಗಾದರೂ ದೂರು ನೀಡಬೇಕಾದ್ರೆ ನೀಡಬಹುದು ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಪ್ರಕರಣಗಳು ಅಥವಾ ದೂರುಗಳು ಈ ಒಂದು ಕಚೇರಿಗೆ ಬರುವಂತ ನಿರೀಕ್ಷೆ ಇದೆ. ಮತ್ತೆ ಈ ಒಂದು ಬಂದ ದೂರಿನ ಹಿನ್ನೆಲೆಯಲ್ಲಿ ಅದು ಕೂಡ ತನಿಖೆಗೆ ಈ ತಂಡ ಮುಂದಾಗ್ತಾ ನೋಡಬೇಕು. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.